ಏನಾಗ್ತಿದೆ ರಾಜ್ಯದಲ್ಲಿ ಅಂತ. ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಗಣೇಶ ಉತ್ಸವ ನಾವು ಎದಕ್ಕೆ ಮಾಡ್ತೀವಿ? ಗಣೇಶ ಉತ್ಸವಕ್ಕೆ ಒಂದು ಹಿಸ್ಟ್ರಿ ಇದೆ. ಉತ್ಸವವನ್ನ ಎದಕ್ಕೆ ನಾವು ಮಾಡ್ತೀವಿ? ಸ್ವತಂತ್ರ ಪೂರ್ವದಲ್ಲಿ ನಾವೆಲ್ಲ ಒಂದು ಸಂಘಟನೆ ಆಗ್ಬೇಕು. ಸ್ವತಂತ್ರ ಚಳವಳಿ ಏನು ಬಾಲ ಗಂಗಾಧರ್ ತಿಲಕ್ ಅವರು ಏನು ಇದನ್ನ ತೆಗೆದುಕೊಂಡು ಬಂದ್ರು, ಇದ್ರ ಬಗ್ಗೆ ಒಂದು ಕಳಕಳಿ, ಕಾಳಜಿ, ಬದ್ಧತೆ, ಸಾಮರಸ್ಯ ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡುವಂತ. ಇದನ್ನ ರಾಜಕಾರಣ ಮಾಡ್ಲಿಕ್ಕಾಗ್ಲಿ ಅಥವಾ ಈ ರೀತಿ ಇನ್ನೊಂದು ಕೋಮಿನ ಬಗ್ಗೆ ಇದನ್ನ ಮಾಡೋದಕ್ಕಾಗ್ಲಿ ಅಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನೇನ್ ಕಾನೂನಿನ ಪ್ರಕಾರ ಏನೇನ್ ಈಗ ತನಿಖೆ ನಡೀತಾ ಇದೆ, ಇದು ನಡೀಲಿ. ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಕಾಳಜಿ ಇಷ್ಟೇ, ಸಾಮರಸ್ಯ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಗಣೇಶ ಚತುರ್ಥಿ, ಗಣೇಶ ಹಬ್ಬ ಅಂತಂದ್ರೆ ಇದು ಸಾಮರಸ್ಯದ ದ್ಯೋತಕ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿದ್ರು. ಸರ್, ಭದ್ರಾವತಿ ಶಾಸಕರು ಬಿ.ಕೆ. ಸಂಗಮೇಶ್ ಅವರು ಈದ್ ಮಿಲಾದ್ ಹಬ್ಬಕ್ಕೆ ಹೋಗಿದ್ರು, ಫಂಕ್ಷನ್ ಹೋಗಿದ್ರು. ಹೋದಂತ ಸಂದರ್ಭದಲ್ಲಿ ನಾನು ಮುಸ್ಲಿಮರಾಗಿ ಕೊಡ್ತೀನಿ ಮುಂದಿನ ಜನರಲ್ಲಿ ಅಂತ ಹೇಳಿಕೆ ಕೊಟ್ಟರು. ನಾನು ಅದನ್ನ ನೋಡಲ್ಲ. ಇದನ್ನ ನೀವು ಅವರನ್ನ ಕೇಳ್ಬೇಕು. ಸಂಬಂಧಿಕರಾದ್ರೂ ಕೂಡ ನಮ್ಮ ವಿಚಾರಗಳು ಬೇರೆ ಬೇರೆ ಆಗಿರ್ತವೆ. ಬಟ್ ಇದನ್ನ ನಾನು ನೋಡಲ್ಲ, ನಾನು ಅವ್ರ ಹತ್ರ ಮಾತಾಡಲ್ಲ. ನಾನು ಅವರ ಅಭಿಪ್ರಾಯಕ್ಕೆ ನಾನು ಏಕ್ದಮ್ ರಿಯಾಕ್ಟ್ ಮಾಡ್ಲಿಕ್ಕೆ ನನ್ಗೆ ಬರೋದಿಲ್ಲ.